ಚೆನ್ನಾಗದೆ ಗಲೀಜ್ ಮಾಡಾಕ್ಬಿಟ್ಟಿದ್ವಿ, ತೊಳೆಯಕ್ಕಿಲ್ಬೇಡ. ಅದು ಹೊಸ ಚೆನ್ನಾಗಿರೋಕ್ಕೆ ಕಾರಣನೇ ಈ ಗಲೀಜು. ಅದು ತೊಳೆಯಕ್ಕಿಲ್ವಾ? ಯಾವಾಗಲೂ ಹೊಸ ತೊಳಿತಾ ಇದ್ರೆ ಮೇಲ್ಗಡೆ ಆಯಿಲ್ ಅಂಶ ಇರುತ್ತೆ, ಎಣ್ಣೆ ಅಂಶ. ಎಣ್ಣೆ ಅಂಶ ಯಾವಾಗ ಹೋಗುತ್ತೋ ಅವಾಗ ಕಾಯಿಲೆಗಳು ಬೀಳುತ್ತೆ. ಹೊಸಗಳನ್ನ ಆಕ್ಚುಲಿ ತೊಳಿಲೇಬಾರ್ದು, ಜಾಸ್ತಿ ತೊಳಿಬಾರ್ದು. ಹಸುಗಳನ್ನ ತೊಳಿಲೇಬಾರ್ದು. ಕೆಲವ್ರು ತೊಳಿತಾ ಇರ್ತಾರೆ ಅವಾಗ ದಿವಸ ಹಸುಗಳನ್ನ ಜಾಸ್ತಿ ತೊಳೆದ್ರೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಡೌನ್ ಆಯ್ತದೆ. ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಹುಷಾರ್ ತಪ್ತವೆ ಹಸುಗಳು ವೀಕ್ ಆಗ್ಬಿಡ್ತವೆ. ತೊಳಿಬಾರ್ದು ಜಾಸ್ತಿನ. ಅವೆಲ್ಲ ಅನುಭವ ನೋಡಿ ಎಲ್ಲ ಮಾಡಿದ್ದೀರಿ. ಅದೇ ಅದ ನಾವು ಹಸಗಳನ್ನ ಕಟ್ತೀವಿ ಅಂತ ಅಂದ್ರೆ ಫಸ್ಟ್ ಹಸಿನ ಬಗ್ಗೆ ತಿಳ್ಕೊಬೇಕು, ಆಮೇಲೆ ಹಸ ಕಟ್ಬೇಕು. ಅಂದ್ರೆ ಹಸ ಕಟ್ಟಕ್ ಹೋಗ್ಬಾರ್ದು. ಇಷ್ಟು ಹೆಲ್ತಿ ಆಗೈತೆ ಹಸಗಳು. ನಾನು ಹತ್ರ ತೊಳೆದು 6 ತಿಂಗಳಾಗಿತ್ತು. ಈಗಲೂ ತೊಳಿಬಾರ್ದಿತ್ತು. ಇವತ್ತು ಹಬ್ಬ ಅಂದ್ಬಿಟ್ಟು ಮನೆಯದ ಒತ್ತಾಯದ ಕಾರಣದಿಂದವ ತೊಳಿತಾ ಇದೀನಿ. ನೀಟಾಗಿ ತೊಳೆಯಕ್ಕೆ ತೊಳಿತಾ ಇರೋದು. ನಾನು ತೊಳೆಯೋದೇ ಇಲ್ಲ, ಹಸಗಳನ್ನ ತೊಳೆಯಲ್ಲ. ಹಿಂಗೆ ಏನು ಅಂತ ಅಂದ್ರೆ ಜಾಸ್ತಿ ಕೊಳೆ ಆದಾಗ ನೀರು ಹಿಡ್ಕೊಂಡ್ಬಿಡ್ತೀನಿ, ನೀರು ಹಿಡ್ಕೊಳ್ಳೋದೇ ಅಷ್ಟೇ. ಇನ್ನ ಈ ಕೈ ಹಾಕೊಂಡು ಉಜ್ಜಿ ಮಾಡಬಾರ್ದು. ಯಾವಾಗ ಅಪ್ಪುಪ್ಪ ಜಾಸ್ತಿ ಹಿಂಗೆ ಚಕ್ಕೆ ಕಟ್ಕೊತ್ತು ಅಂತ ಅಂದ್ರೆ ಹಿಂಗ್ ಉಜ್ಜಿ ತೊಳೆಯೋದು. ಇನ್ನೊಂದು ಗುರು, ಕೆಲವರು ದಿವಸ ತೊಳಿತಾ ಇರ್ತಾರೆ, ಬೆಳಿಗ್ಗೆ ಎದ್ದಿ. ಅದಕ್ಕೆ ನಮ್ಮ ರೈತರು ಯಾಕೆ ಹಾಲಿನ ಇಳುವರಿಲಿ ಇದು ಹೈನುಗಾರಿಕೆಯಲ್ಲಿ ಲಾಸ್ ಆಯ್ತದೆ ಅಂತ ಅಂದ್ರೆ ಇದೇ ಕಾರಣ. ಆಲ್ ಡೌನ್ ಆಗೋಯ್ತವೆ. ನಾನು ಇವತ್ತು ತೊಳೆದಿನಲ್ಲ, ಡೈಲಿ 25 ಲೀಟರ್ ಹಾಲು ಹಾಕ್ತಿದೆ. ಇವತ್ತು ಬಂದು ಸಂಜೆ ನೋಡ್ರಿ, ಇಲ್ಲ ಅಂದ್ರೆ 18 ಲೀಟರ್ ಹಾಲು ಹಾಕಿರ್ತೀನಿ, ಒಂದು 3 ಲೀಟರ್ ಗಾನು. ಆ ಥರ ಅನುಭವ ನಾನು ತುಂಬಾ ಸತಿ ಅಬ್ಸರ್ವ್ ಮಾಡ್ಬಿಟ್ಟು ನೋಡಿ ಸುಮ್ಮನೆ ಆಗ್ಬಿಟ್ಟಿದೀನಿ. ಮನೆಯವ್ರು ಹೇಳ್ತಾರೆ ಇರ್ತಾರೆ ಹೊಸ ತೊಳೆಯೋದಿಲ್ಲ ಅಂತವ. ಸುಮಾರು ಜನ ಕೇಳ್ತಾರೆ ಯಾಕೆ ಹಂಗೆ ಬಿಟ್ಕೊಂಡಿದ್ಯಾ ಅಂತವ. ಅದಕ್ಕೇನೆ ಜಾಸ್ತಿ ಯಾವ ಜಾತಿ ಇದು? ಇದು ಎಚ್ ಪ್ಯೂರ್ ಎಚ್ ಪ್ಯೂರ್ ಎಚ್ ಇದು. ಈಗ ಮಾರಿ 2 ಗಂಟೆ ಹೋದದ್ದು ಹೊಸ ಇದು. ಇದು ಈಗ ನಾವು ತಗೊಂಡಿದ್ದು 85,000. 85. ಈಗಲೂ ಕೊಟ್ಟರು ಹತ್ತತ್ರ ಹೋಗುತ್ತೆ. ಯಾಕೆಂತ ಅಂದ್ರೆ ಫಲ ಮಾಡ್ಬಿಟ್ಟು ಕೊಟ್ರೆ 1 ಲಕ್ಷ ಗಂಟಲು ಹೋಗುತ್ತೆ. ಯಾಕೆಂದ್ರೆ ರಸಗಳು ಆ ಥರ ಇದೆ. ಈ ಫಲ ಮಾಡಿದ ಇವಾಗ ಕೊಟ್ರೆ ಹತ್ತತ್ರ ಒಂದು 70-75,000 ಗಂಟಲು ಹೋಗುತ್ತೆ. ಈಗಲೂ ಹಾಲಿದೆ, ಆ ಥರ ಹಾಲೇ. ಇದು 8-9 ತಿಂಗಳಾಯ್ತು. 9 ತಿಂಗಳು ಈಗಲೂ 9 ಲೀಟ್ರು 9 ಲೀಟರ್ ಗಂಟಲು ಹೊಸ ಹಾಲು ಹೊಡಿತಿದೆ. ನೀವು 9.5 ಅಂತ ಕೊಡ್ತಾ ಇದ್ದೀರಾ? ಇದು ವರ್ಷದಲ್ಲಿ ಎಷ್ಟು ಕೊಡ್ತು? ಫಸ್ಟು 11.5, 12, 13 ಲೀಟರ್ ಗಂಟು ಹೊಡಿತು. ಈಗ ನಾವೇ ಒಂದು ಸ್ವಲ್ಪ ಡೌನ್ ಮಾಡ್ತಾ ಇದೀವಿ. ಯಾಕಂತ ಅಂದ್ರೆ ಫಲಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ನಾವೇ ಸ್ವಲ್ಪ ಡೌನ್ ಮಾಡಿ ಫಲಕ್ಕೆ ಬರ್ಬೇಕಾದ್ರೆ ತಿಂಡಿ ಡೌನ್ ಮಾಡ್ತೀವಿ ಅಂತ ಕೆಲವರು. ತಿಂಡಿ ಡೌನ್ ಮಾಡೋದ್ರಿಂದ ಏನು ಬರಲ್ಲ. ನಾವು ಅದು ಕರೆಕ್ಟಾಗಿ ಬಂದಾಗ 7 ನೋಡ್ಸ್ಬಿಟ್ರೆ ಫಲಕ್ಕೆ ಇನ್ಕೊಂಡ್ಬಿಡ್ತವೆ. ನೋಡ್ಕೊತಾ ಇರ್ಬೇಕು ಹಸಗಳನ್ನ. ಆ ಥರ ಸರ್ವಿಸ್ ಎಲ್ಲ ಪತ್ತೆ ಮಾಡಿದ್ರಿ. ಜಾಸ್ತಿ ತೊಳೆದ್ರೆ ಅದು ಡೌನ್ ಆಯ್ತದೆ, ಡೌನ್ ಆಗೋಯ್ತವೆ. ಹಾಲೇ ಬರಲ್ಲ ಹೇಳ್ಬೇಕು ಅಂತ ಅಂದ್ರೆ. ಹಸಗಳನ್ನ ಸುಮಾರು ಜನ ಮೇವು ಹಾಕ್ತಾನೆ ಇರ್ತಾರೆ. ಯಾವಾಗಲೂ ಮೇಲ್ಮೇದಂಗೆ ಹಾಕ್ಬಾರ್ದಂಗೆ. ಜಾಸ್ತಿ ಹಾಕ್ಬಾರ್ದು. ಒಂದ್ಸಲ ಹಾಕ್ಬೇಕು ಅಷ್ಟೇನೆ. ನೀರ್ನು ಒಂದೇ ಸಲ. ಬೆಳಿಗ್ಗೆ ತಿಂಡಿ ಕೊಟ್ಟಾಗ ನೀರು ತೋರ್ಬಿಟ್ರೆ ಹಾಲು ಕರ್ಕೊಂಡು ಮಧ್ಯಾಹ್ನ ಒಂದು 11 ಗಂಟೆಗೆ ಹಸುನ ಒಲೆ ಕಟ್ಟಾಕ್ಬಿಟ್ಟು ಮೇವು ಹಾಕ್ಬಿಟ್ರೆ ಮುಗೀತು. ತಿರ್ಗಾ ಸಂಜೆವರೆಗೂ ಮಾತಾಡ್ಸಲೇಬಾರ್ದು ಹಸುಗಳನ್ನ. ಈ ತಿಂಡಿ ಎಷ್ಟು ಕೆಜಿ ಕೊಟ್ಟಿರೋ ಒಂದು ದಿವಸಕ್ಕೆ? ನಾನು ದಿನಕ್ಕೆ ಒಂದು ಟೈಮ್ಗೆ 5 kg ಕೊಡ್ತೀನಿ. 5 kg ಒಂದು ಟೈಮ್ಗೆ 5 kg ಒಂದು ಹಸಿಗೆ. ಒಂದು ಟೈಮ್ 5 kg ಕೊಟ್ಟರೆ ಒಂದು ದಿವಸಕ್ಕೆ 10 kg. ದಿನಕ್ಕೆ 10 kg ಮಿನಿಮಮ್ ಕೊಡಲೇಬೇಕು. ಯಾಕಂತಂದ್ರೆ ಹಸಗಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಹಾಲು ಕರಿಬೇಕು ಅಂತಂದ್ರೆ ಹಾಲು ಕರಿ ಹಸುಗಳಿಗೆ ಕೊಡಲೇಬೇಕು. ಯಾಕಂದ್ರೆ ಇಲ್ಲ ಅಂತಂದ್ರೆ ಮೈಕಟ್ಟು ಬರಲ್ಲ. ಹಾಲು ಡೌನ್ ಆಯ್ತದೆ. ಹಾಲು ಕೊಟ್ಟಿ ಒಳಗಡೆ ಕ್ಯಾಲ್ಸಿಯಂ ಇರುತ್ತಲ್ಲ, ಕ್ಯಾಲ್ಸಿಯಂ ವೀಕ್ ಆಗ್ಬಿಡುತ್ತೆ, ಹಸು ವೀಕ್ ಆಗ್ಬಿಡುತ್ತೆ, ಡೌನ್ ಆಗ್ಬಿಡ್ತದೆ. ನೋಡ್ರಿ ನಮ್ದು ಹಸು ಅವಾಗ ಹೆಂಗಿತ್ತು ಅದಕ್ಕಿಂತ ಚೆನ್ನಾಗೇ ಐತೆ ಹಸುಗಳು. ನಾವು ತಗೊಬಂದಾಗ ಒಂದು ಸ್ವಲ್ಪ ಸಣ್ಣ ಇತ್ತು. ಈಗ ನೋಡಿ ಹೆಂಗಾಗಿದೆ ಅಂತ. ಒಳ್ಳೆ ಆನೆ ಬಿಳಿ ಆನೆ ಇದ್ದಂಗೆ. ನಿಮ್ಗೆ ಅನುಭವ ಚೆನ್ನಾಗಿ ಗೊತ್ತಿದ್ರಲ್ಲಿ. ನಾವು ಕಲ್ತ್ಕೊಂಡಿರೋದು, ನಾವು ಫಸ್ಟ್ನೇ ಸಲ ಮಾಡಿರೋದು. ನಾವೇನು ಚಮ್ಮನಿಂದ ಕಟ್ಟಿದ ಹಸುಗಳನ್ನ ಇವಾಗ ಬೆಂಗಳೂರಿಂದ ಬಂದು ಹಸು ಕಟ್ಟಿದ್ದೀನಿ. ಅದು ತಿಳ್ಕೊಂಬಂದು ಕಟ್ಟಿದ್ದೀನಿ. ಅನುಭವ ಆಗೋದು ಈಗ ಹಸಿನಲ್ಲಿ. ಹಸಿನಲ್ಲಿ ಅನುಭವ ಆಗೈತೆ ಪೂರ್ತಿ. ಇನ್ನೂ ಇದು ಸಮುದ್ರ. ಇದು ಹಸಿನ ಇದು ಅಂತಂದ್ರೆ ಸಮುದ್ರ. ಇಲ್ಲಿ ಈಜ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಮಿಷಿನ್ ಮಾಡಿದ್ರ ಕೈಲೇ ಕರಿತಾ ಇದ್ದೀರಾ? ಎಲ್ಲ ಕೈಲೇ ಅಣ್ಣ, ಕೈಲೇ ಹೊಸಗಳು. ಈಗ ಸದ್ಯಕ್ಕೆ 3 ದೊಡ್ಡ ಹಸಾವೆ, 2 ಚಿಕ್ಕ ಕರಾವೆ. ಈಗ ಇನ್ನೊಂದು 1 ತಿಂಗಳು ಇನ್ನೊಂದು 2 ಹಸ ತಗೊಂಡ್ಬರ್ತೀನಿ. ಯಾಕಂತಂದ್ರೆ ಜಾಸ್ತಿ ನಾವು ಹೆಂಗಿದ್ರು ಶ್ರಮ ಪಡ್ತೀವಿ, ಹಿಂಗಿದ್ರು ಶ್ರಮ ಪಡ್ತೀವಿ. ಒಟ್ಟಿಗೆ ಶ್ರಮ ಪಡ್ಬೇಕು. ಒಂದಿದ್ರೂ ಅದೇ ಅಷ್ಟೇ ಟೈಮ್ ಕೊಡ್ಬೇಕು, ಹತ್ತಿದ್ರು ಅಷ್ಟೇ ಟೈಮ್ ಕೊಡ್ಬೇಕು.
ಜಾಸ್ತಿ ಯಾವತ್ತು ದಿನಾಲು ಹಿಂಗೆ ತೊಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ನಮಗೆ ವೇಸ್ಟು. ಯಾಕಪ್ಪ ಬೇಕು ಈ ಜೀವನ ಅನ್ಸ್ಬಿಡ್ತದೆ. ಕರೆಕ್ಟು. ಹಿಂಗೆ 6 ತಿಂಗಳು ವರ್ಷಕ್ಕೆ ಹಿಂಗೆ ತೊಳ್ಕೊಬೇಕು. ಅವಾಗ ನೀರು ಹೊಡ್ಕೊಂಡು ಮೇಂಟೈನ್ ಮಾಡ್ಕೊಬೇಕು. ಅದೇ ನೀರನ್ನು ಮೇಂಟೈನ್ ಮಾಡ್ಕೊತೀವಿ. ಜಾಸ್ತಿ ಉಜ್ಜಕ್ಕೆ ಹೋಗಲ್ಲ. ಇವತ್ತೇನಪ್ಪ ಅಂತಂದ್ರೆ ಮನೇಲಿ ಉತ್ತರಣ ಅಷ್ಟೇ, ಇನ್ನೇನಿಲ್ಲ. ಪಾಟ್ಲೆ ಇರ್ತಾರೆ ತೊಳಿ ಅಂತಂದ್ರೆ ತೊಳಿ ಅದು ಇದು ಪಾಟ್ಲೆ ಮಾಡ್ತಾರೆ. ಇಷ್ಟ ನೋಡ್ರಿ ಹೆಚ್ಚಿನ ಅನುಭವ. ಅದಕ್ಕೆ ಹೇಳೋದು. ನೋಡ್ರಿ ನೀವು ಫ್ಯೂಚರ್ ಕಟ್ರಿ ಒಂದು 4 ಅಥವಾ ಅದಕ್ಕೆ ನಿಮ್ಗೆ ತಿಳಿಬೇಕು ಅಂತ ಬಂದು ಅನುಭವ ಇರ್ತದಲ್ಲ ನಿಮಗೆ. ನಾವು ಅಷ್ಟ ಕಟ್ರಿ ಏನಾಯ್ತದೆ ಎಂಟು ಭಯ ಇರ್ತದೆ.